ಎಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲಾ ಶಾಖೆ ನಡೀತಾ ಇರುವಂತಹ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ಇಲ್ಲಿ ಮಳಿಗೆಗಳನ್ನ ಮಾಡಲಾಗಿದೆ. ಈ ಮಳಿಗೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ, ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪರಿಕರಗಳನ್ನ ಮತ್ತೆ ವಸ್ತುಗಳನ್ನ ಇಲ್ಲಿ ಅವರು ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಗದಗನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ದೇಸಿ ಮಳಿಗೆಯನ್ನು ಇಲ್ಲಿ ಹಾಕಿದ್ದಾರೆ. ರಾಷ್ಟ್ರಕ್ಕಾಗಿ ಖಾದಿಗಾಗಿ ನಾವು ಅನ್ನುವಂಥ ಟ್ಯಾಗ್ ಲೈನ್ ಅನ್ನ ಅವರಲ್ಲಿ ಬಳಸ್ಕೊಂಡಿದ್ದಾರೆ. ಅವರು ಇಲ್ಲಿ ವಿಶೇಷವಾಗಿರುವಂತಹ ವಿವಿಧ ವಿಸ್ತರಣಾ ಚಟುವಟಿಕೆ ಉತ್ಪನ್ನಗಳನ್ನು ಯೋಗ್ಯ ದರದಲ್ಲಿ ಮಾರಾಟ ಮಾಡ್ತೀವಿ ಅಂತ ಅವ್ರು ನಮ್ಮ ಪಲಗಾಗಿದ್ದಾರೆ. ಹಾಗಿದ್ರೆ ಏನನ್ನು ಮಾರಾಟ ಮಾಡ್ತಾರೆ ಅದನ್ನು ಅವರನ್ನು ಮಾತನಾಡಿಸ್ತಾ ಹೋಗೋಣ. ಅವ್ರು ಹೇಳ್ತಾರೆ. ಹಾಗೆ ನಮ್ಮ ಪ್ರಕಾಶ್ ಅವರು ದೃಶ್ಯಾವಳಿಗಳಲ್ಲಿ ಅವುಗಳನ್ನೆಲ್ಲ ಸೆರೆ ಹೊಡಿತಾ ಹೋಗ್ತಾರೆ. ಸರ್, ಏನೇನು ಮಾರಾಟ ಮಾಡ್ತಾ ಇದ್ದೀರಿ? ಸರ್, ನಾವು ಈ ವಿಶ್ವವಿದ್ಯಾಲಯದಿಂದ ನಾವು ಮಾರಾಟಕ್ಕಿಂತ ನಾವು ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ. ನಾವು ನಮ್ಮ ಭಾರತ ದೇಶದ ನಮ್ಮ ನೇಕಾರರ ಮತ್ತು ರೈತರ ಒಂದು ಖಾದಿ ಪ್ರಾಡಕ್ಟು, ರೈತರು ಬೆಳೆದು ನೇಕಾರರು ಅದನ್ನು ನೇಯ್ದು ನಾವು ಖಾದಿ ಪ್ರಾಡಕ್ಟನ್ನು ನಾವು ಎಲ್ಲ ಜನತೆಗೆ ತೋರಿಸಿಕೊಡಲು ಖಾದಿ ಪ್ರಾಡಕ್ಟನ್ನು ಮೂಲಕ ನಮ್ಮ ವಿಷಯದ ಈಗಾಗಲೇ ಪ್ರತಿ ಶುಕ್ರವಾರದಂದು ನಾವು ಖಾದಿ ಎಲ್ಲ ಪ್ರತಿಯೊಬ್ಬರು ಲೆಕ್ಚರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಹಾಗೆ ಇದನ್ನು ನಾವು ಪ್ರಚಾರನೂ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಕರ್ನಾಟಕ ರಾಜ್ಯ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಅಂತಂದೇಳಿ ಒಂದು ಫಂಡಿಂಗ್ನಲ್ಲಿ ನಾವು ಬಯೋಡೀಸೆಲ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನಾವೀಗ ಹೊಂಗೆ ಸೀಡ್ಸ್ಲಿಂದ ನಾವೇನು ಮಾಡ್ತೀವಿ, ಅದರಿಂದ ನಾವು ಡೀಸೆಲ್ ಅನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗೆ ಅದೇ ರೀತಿಯಿಂದ ಈಗ ನಾವು ಕರಿದು ಉಳಿದಂತಹ ಒಂದು ಎಣ್ಣೆ ಇರುತ್ತಲ್ಲ, ಆ ಎಣ್ಣೆ ಚೆಲ್ಲದೆ ಆ ಎಣ್ಣೆಯಿಂದ ನಾವೇನು ಮಾಡ್ತೀವಿ, ಟಾಕ್ಸಿಕ್ ಆಗಿರುತ್ತೆ ಸರ್. ಅದು ಆ ಟಾಕ್ಸಿಟಿ ನಾವು ಮತ್ತೆ ಬೇರೆ ಬಳಸಿದ್ರಪ್ಪ ಅಂದ್ರೆ ಅವ್ರ ಆರೋಗ್ಯ ಮೇಲೆ ದುಷ್ಪರಿಣಾಮ ಆಗುತ್ತೆ. ಸೊ ಹಾಗಾಗಿ ಅದರಿಂದ ನಾವು ಡೀಸೆಲ್ನು ರೆಡಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ವಿಷಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಸರ್, ಬಯೋ ಎನರ್ಜಿ ಡೆವಲಪ್ಮೆಂಟ್ ರಿಸರ್ಚ್ ಅಂಡ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ. ಸೊ ಅದರಲ್ಲಿ ನಾವು ಇದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್. ಸೊ ಹಾಗೆ ನಮ್ಮ ಇನ್ನೊಂದು ಆ ಕಡೆ ಸ್ಟಾಲ್ ನೋಡ್ಬೋದು ನೀವಲ್ಲಿ. ನಾವೇ ವಿಶ್ವವಿದ್ಯಾಲಯದಲ್ಲಿ ಬೆಳೆದು ಅಂದರೆ ಸಾವಯವ ಕೃಷಿ ಮಾಡಿ ಅದನ್ನು ನಾವೇ ಪ್ರಾಡಕ್ಟ್ ರೆಡಿ ಮಾಡಿ ಅದನ್ನು ನಾವು ಮಕ್ಕಳಿಗಿಂದ ನಾವು ಪ್ರಾಡಕ್ಟ್ ರೆಡಿ ಮಾಡಿಸಿ ಅದು ವ್ಯಾಲ್ಯೂ ಎಡಿಷನ್ ಮಾಡಿ ನಾವು ಮಕ್ಕಳಿಗೆ ಈ ಮೂಲಕ ಅವರಿಗೆ ಸ್ಟಾರ್ಟಪ್ ಮಾಡಲು ನಾವು ನಮ್ಮ ವಿಷಯದಿಂದ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ವಿಷಯದಿಂದ ಇದು ಮಾರಾಟಕ್ಕಿಂತ ನಾವು ಪ್ರಾಡಕ್ಟನ್ನು ಡೆಮಾನ್ಸ್ಟ್ರೇಷನ್ ಮಾಡಲು ಇಲ್ಲಿ ಬಂದಿದ್ದೇವೆ ಸರ್. ಹೇಳ್ತಾ ಹೋಗ್ಬೋದಾ ಇದ್ರ ಬಗ್ಗೆ? ಸರ್, ಇವಾಗ ಇದು ಫ್ಲೋರ್ ಕ್ಲೀನರ್ ಸರ್. ನಾವು ಬಯೋಫ್ಯೂಲ್ ರೆಡಿ ಮಾಡುವಾಗ ಒಂದು ವಾಷಿಂಗ್ ಅಂತ ಬರುತ್ತೆ. ಆ ವಾಷಿಂಗ್ನಿಂದ ಬಂದಂಥ ರಾ ಪ್ರಾಡಕ್ಟ್ ಅಂದರೆ ವೇಸ್ಟ್ ಆಗುತ್ತಲ್ಲ, ಆ ವೇಸ್ಟಿಂದ ಈ ನಾವು ಫಿನಾಲ್ ರೆಡಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಕೆಲವೊಂದು ಸೋಪನ್ನು ಯೂಸ್ ಮಾಡ್ತೀವಿ. ಬಂದಂಥ ಆ ಬಯೋಫ್ಯೂಲ್ ಮಾಡುವಾಗ ಒಂದಿಷ್ಟು ಇದು ಬರುತ್ತೆ ನಮಗೆ, ಏನು ಗ್ಲಿಸರಿನ್ ಅಂತ ಬರುತ್ತೆ, ಅದರಿಂದ ಸೋಪ್ ರೆಡಿ ಮಾಡ್ತೀವಿ. ನಾವು ಇದನ್ನ ಈ ಸೀಡ್ಸ್ನ ಕ್ರಶ್ ಮಾಡಿದೊಳಗೆ ಆಯಿಲ್ ಬರುತ್ತೆ. ಆ ಆಯಿಲಿಂದ ಡೀಸೆಲ್ ಮಾಡ್ತೀವಿ. ಕ್ರಶ್ ಮಾಡಿ ಸಿಪ್ಪೆ ಏನು ಹಿಂಡಿ ಬರುತ್ತಲ್ಲ, ಆ ಹಿಂಡಿಯಿಂದ ಬಯೋ ಫರ್ಟಿಲೈಸರ್ ಆಗಿ ನಾವು ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ ಆಗಿ ನಾವು ರೆಡಿ ಮಾಡ್ತೀವಿ. ಅದೇ ರೀತಿ ನಮಗೆ ಖಾದಿ ಪ್ರಾಡಕ್ಟ್ಗಳನ್ನು ನಾವು ಬೇರೆ ಕಡೆಯಿಂದ ಕಡಿಮೆ ದರದಲ್ಲಿ ತಂದು ಜನರಿಗೆ ಕಡಿಮೆ ದರದಲ್ಲಿ ನಾವು ಆಫರ್ ಇಟ್ಟು ನಾವು ಇದನ್ನ ಸೇಲ್ ಮಾಡಿ ಅವರಿಗೆ ಮೊಬಲೈಸ್ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದ ಎಲ್ಲರೂ ಖಾದಿ ಬಟ್ಟೆ ಕೊಳ್ಳಿ, ಖಾದಿ ಬಟ್ಟೆ ಧರಿಸಲಿ ಅಂತಂದೇಳಿ ಇಷ್ಟು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ತುಂಬಾ ಭಾಳ ಖುಷಿ ಪಡ್ತಾ ಇದ್ದಾರೆ ಸರ್. ಇಲ್ಲಿ ಕಡಿಮೆ ದರದಲ್ಲಿ ನಾವು ಖಾದಿ ಪ್ರಾಡಕ್ಟ್ ಕೊಡ್ತಾ ಇದೀವಿ. ಹಾಗೆ ನಮ್ಮ ಬಯೋ ಡೀಸೆಲ್ FST ಪ್ರಾಡಕ್ಟ್ಗಳನ್ನು ನೋಡಿ ಅತ್ಯಂತ ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ಕೆಲಸವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾಲೇಜಲ್ಲಿ ವಿವಿಧ ಕೋರ್ಸ್ಗಳು ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಆ ಕೋರ್ಸ್ಗಳ ಬಗ್ಗೆ ಬಹಳ ಯುನಿಕ್ ಇರೋದ್ರಿಂದ ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್ ಎಲ್ಲ. ಎಸ್, ಇದಿಷ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಮಳಿಗೆ ಬಗ್ಗೆ. ಆದರೆ ಇನ್ನು ಮುಂದಿನ ಮಳಿಗೆಯನ್ನು ನೋಡೋಣ. ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದಷ್ಟು ಅವರೇ ತಯಾರಿಸಿರುವಂತಹ ಈ ತಿಂಡಿಗಳ ಬಗ್ಗೆಯನ್ನು ಕೂಡ ಇಲ್ಲಿ ಮಾರಾಟ ಮಾಡುವಂತಹ ಮಳಿಗೆ ಇದಾಗಿದೆ. ಹಾಗೇನೆ ಮುಂದಿನ ಮಳಿಗೆ ಹೋಗೋದಾದರೆ ಇಲ್ಲೊಂದು ಮಳಿಗೆನ ಹಾಕಲಾಗಿದೆ. ಅರಳು ವಿಶೇಷ ಅಗತ್ಯತೆಯುಳ್ಳ ಬುದ್ಧಿಮಾಂದ್ಯ ಮಕ್ಕಳ ವಸತಿ ರಹಿತ ಶಾಲೆ ಲಕ್ಷ್ಮೇಶ್ವರ. ಇದು ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಇವರೆಲ್ಲ ವಿಶೇಷ ಅಗತ್ಯತೆಯುಳ್ಳಂಥ